ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಧತ್ವ ತಡೆ ಸಪ್ತಾಹದ ಅಂಗವಾಗಿ ಡಯಾಬಿಟಿಕ್ ರೆಟಿನೋಪತಿ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಉಷಾ ಕಿರಣ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ. ರವಿಶಂಕರ್ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಏಪ್ರಿಲ್ 1ರಿಂದ 7ನೇ ತಾರೀಖಿನವರೆಗೆ ಅಂಧತ್ವ ತಡೆ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಜನರಲ್ಲಿ ಕಣ್ಣುಗಳ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಇದನ್ನ ಆಚರಿಸ್ತೀವಿ. ಕಣ್ಣುಗಳು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಅಂಗವಾಗಿದ್ದು, ದೃಷ್ಟಿ ಕಳೆದುಕೊಳ್ಳೋದು ವ್ಯಕ್ತಿಯ ದೈನಂದಿನ ಬದುಕಿನ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಬೀರುತ್ತೆ. ಬಹುಪಾಲು ಕಣ್ಣಿನ ಸಮಸ್ಯೆಗಳು ಹಾಗೂ ಅಂಧತ್ವ ಉಂಟಾಗೋದು ಅವರು ಸರಿಯಾದ ಸಮಯಕ್ಕೆ ತಪಾಸಣೆ ಮಾಡಿಸ್ಕೊಳ್ದೇ ಇರೋದ್ರಿಂದ, ಚಿಕಿತ್ಸೆ ತಗೊಳ್ದೇ ಇರೋದ್ರಿಂದ ಆಗಬಹುದು. ಮುನ್ನೆಚ್ಚರಿಕೆ ತಗೊಂಡ್ರೆ ಅವರು ಅಂಧತ್ವಕ್ಕೆ ಒಳಗಾಗೋದನ್ನ ತಪ್ಪಿಸಬಹುದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಆಕಾಶವಾಣಿ ಮೈಸೂರಿಗೆ ಇವತ್ತು ಆಗಮಿಸಿದ್ದಾರೆ ಮೈಸೂರಿನ ಉಷಾ ಕಿರಣ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ. ರವಿಶಂಕರ್ ಅವರು. ಡಾ. ರವಿಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಥ್ಯಾಂಕ್ ಯು. ಡಾಕ್ಟರ್ ರವಿಶಂಕರ್ ಅವರೇ, ಈಗ ಕಣ್ಣಿಗೆ ಸಾಮಾನ್ಯವಾಗಿ ಕಾಡೋದು ಅಂತ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ. ಇದು ಡಯಾಬಿಟಿಸ್ ನಿಂದ ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೇಗೆ ಗುರುತಿಸೋದು ಇದನ್ನ? ಏನಾಗತ್ತೆ ಮೊದಲಿಗೆ? ಇದು ಮುಖ್ಯವಾಗಿ ಏನು ಅಂದ್ರೆ, ಡಯಾಬಿಟಿಸ್ ಅಂತಕ್ಕಂಥದ್ದು ದೇಹದ ಪ್ರತಿಯೊಂದು ಜೀವಕಣಗಳಿಗೂ ಅದು ಒಂದಲ್ಲ ಒಂದು ಪ್ರತಿಕೂಲವಾದ ಒಂದು ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಕಣ್ಣಿನಲ್ಲೂ ಅದು ಸುಮಾರು ಪ್ರತಿಕೂಲ ಪರಿಣಾಮಗಳನ್ನ ಬೀರುತ್ತೆ. ಕಣ್ಣಿನ ಹಿಂಭಾಗಕ್ಕೆ ರೆಟಿನಾ ಅಂತ ಹೆಸರು. ಸೊ ಡಯಾಬಿಟಿಸ್ ಇಂದ ಬರ್ತಕ್ಕಂಥ ಕಣ್ಣಿನ ಹಿಂಭಾಗದ ಅಥವಾ ದೃಷ್ಟಿ ಪಟಲದ ರೋಗಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೆಸರು. ಇದಲ್ಲದೆ ಡಯಾಬಿಟಿಸ್ ನಿಂದ ಬೇಗ ಪೊರೆ ಬರೋದಿರಬಹುದು, ಮತ್ತು ಕಣ್ಣಿನಲ್ಲಿ ಗ್ಲಾಕೋಮಾ ರೋಗ ಸ್ವಲ್ಪ ಮೋರ್ ಕಾಮನ್ ಇರುತ್ತೆ ಡಯಾಬಿಟಿಕ್ಸ್ ನಲ್ಲಿ. ಇದು ದಿಸ್ ಅಪಾರ್ಟ್. ಬರೀ ನಾವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡೋಣ. ಡಯಾಬಿಟಿಕ್ ರೆಟಿನೋಪತಿ ಅಂತಕ್ಕಂಥದ್ದು ಏನು, ರೆಟಿನಾ ಒಂದು ಮಿದುಳಿನ ಹಾಗೆ, ಅದಕ್ಕೆ ಬಹಳ ಜಾಸ್ತಿ ಒಂದು ಆಮ್ಲಜನಕದ ಮತ್ತು ಗ್ಲೂಕೋಸ್ನ ಅಗತ್ಯ ಇರುತ್ತೆ ರಕ್ತ ಸಂಚಲನೆಯ ಮೂಲಕ. ಡಯಾಬಿಟಿಸ್ಸು ಸ್ವಲ್ಪ ಜಾಸ್ತಿ ದಿನ ಇದ್ದು ಮತ್ತು ಅದರ ಕಂಟ್ರೋಲು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂದಾಗ ಕೆಲವು ಬದಲಾವಣೆಗಳು ರಕ್ತ ನಾಳಗಳಲ್ಲಿ ನಡೀತಾ ಹೋಗುತ್ತೆ ಥ್ರೂಔಟ್ ದ ಬಾಡಿ. ಸಣ್ಣ ಸಣ್ಣ ರಕ್ತದ ಕಣಗಳು ಒಂದಕ್ಕೊಂದು ಅಂಟ್ಕೊಂಡು ದೇಹದ ಸಣ್ಣ ಸಣ್ಣ ರಕ್ತನಾಳಗಳನ್ನ ಮುಚ್ಕೊಂಡು ಹೋಗುತ್ತೆ. ಇದು ಕಣ್ಣಿನಲ್ಲಿ ತುಂಬಾ ಕ್ರಿಟಿಕಲ್. ಯಾಕೆಂದ್ರೆ ಎಲ್ಲ ರಕ್ತನಾಳು ಕೂದಲಿಗಿಂತ ಸಣ್ಣ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ 2 ತರಹದ ವ್ಯಾಧಿ ಬರುತ್ತೆ. ಒಂದು, ರಕ್ತನಾಳಗಳು ಮುಚ್ಕೊಳ್ಳೋದು, ಮತ್ತು ರೆಟಿನಾಗೆ ಬೇಕಾದಂತಹ ಒಂದು ಅಬಂಡೆಂಟ್ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಸಿಗದೇ ಇರೋದು ಒಂದು. ಇನ್ನೊಂದು, ರಕ್ತನಾಳದ ಒಳಗಡೆ ಒಂದು ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಇರುತ್ತೆ, ಎಂಡೋಥೀಲಿಯಂ ಅಂತ. ಆ ಎಂಡೋಥೀಲಿಯಂ ನಲ್ಲಿ ಒಂದಕ್ಕೊಂದು ಸೆಲ್ಗೆ ಇರತಕ್ಕಂತ ಒಂದು ಜಂಕ್ಷನ್ ಡ್ಯಾಮೇಜ್ ಆಗಿ ಡಯಾಬಿಟಿಸ್ ನಲ್ಲಿ ಇದು ದೇಹದ ಪ್ರತಿಯೊಂದು ಅಂಗಗಳಲ್ಲೂ ನಡೀತಾ ಇರುತ್ತೆ. ಈಗ ಕಿಡ್ನಿ ರೋಗಕ್ಕೂ ಇದೇ ಕಾರಣ. ಆ ಒಂದು ಸೆಲ್ ಟು ಸೆಲ್ ಜಂಕ್ಷನ್ ಡ್ಯಾಮೇಜ್ ಆಗಿ ರಕ್ತನಾಳದ ಒಳಗಡೆ ಹರಿತಾ ಇರತಕ್ಕಂತ ನೀರು, ರಕ್ತ ಅಂದ್ರೆ ಅದರಲ್ಲಿ ಮೆಜಾರಿಟಿ ನೀರಿರುತ್ತೆ, ಅಲ್ಲ ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಲೈಕ್ ಲಿಪಿಡ್ಸ್ ಅಂಡ್ ಅದರ್ ಥಿಂಗ್ಸ್ ಇರುತ್ತೆ, ಅದೆಲ್ಲ ಹೋಗಿ ಲೀಕ್ ಆಗಿ ರೆಟಿನಾದ ಮಧ್ಯ ಭಾಗದಲ್ಲಿ ನೀರು ಮತ್ತೆ ಜಿಡ್ಡು ಸೇರ್ಕೊಳುತ್ತೆ. ಇದು ಒಂದು ಟೈಪ್ ಆಫ್ ರೆಟಿನೋಪತಿ. ಇದಕ್ಕೆ ಡಯಾಬಿಟಿಕ್ ಮ್ಯಾಕ್ಯುಲೋಪತಿ ಅಂತ ಹೇಳ್ತೀವಿ. ಇದು 2ನೇ ಟೈಪ್. ಮೊದಲನೇ ಟೈಪ್ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ರಕ್ತನಾಳಗಳು ಮುಚ್ಕೊಳ್ಳುತ್ತೆ ಅಂತ. ರಕ್ತನಾಳಗಳು ಮುಚ್ಕೊಂಡಾಗ ಆಮ್ಲಜನಕದ ಒಂದು ಕೊರತೆಯಿಂದ ರೆಟಿನಾಕ್ಕೆ ತುಂಬಾ ಜಾಸ್ತಿ ಆಮ್ಲಜನಕ ಬೇಕಾಗಿರುತ್ತೆ. ಸಿಗದೆ ಇದ್ದಾಗ ಕೆಲವು ಫ್ಯಾಕ್ಟರ್ಸ್ ರೆಟಿನಾದಿಂದ ರಿಲೀಸ್ ಆಗುತ್ತೆ. ಇದಕ್ಕೆ VEGF ಅಂತ ಹೇಳ್ತೀವಿ, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್. ಅದ್ರ ರಿಲೀಸ್ ಆದಾಗ ರೆಟಿನಾದಲ್ಲಿ ಕೆಲವು ದುರ್ಮಾಂಸಗಳು ಏರ್ಪಡುತ್ತೆ. ಆ ದುರ್ಮಾಂಸದಿಂದ ರಕ್ತಸ್ರಾವ ಆದಾಗಲೇ ದೃಷ್ಟಿ ಹೋಗೋದು. ಮತ್ತು ಫಸ್ಟ್ ಏನ್ ಹೇಳಿದೆ, ಇನ್ನೊಂದು ಡಯಾಬಿಟಿಕ್ ಮ್ಯಾಕ್ಯುಲೋಪತಿ ಅಂತ. ಅದರಿಂದ ರೆಟಿನಾದ ಮಧ್ಯದಲ್ಲಿ ನೀರು ಜಿಡ್ಡು ತುಂಬಿಕೊಂಡಾಗ ದೃಷ್ಟಿ ಹೋಗೋದು. ಆದರೆ ಈ ರೋಗ ಸಡನ್ ಆಗಿ ಬರಲ್ಲ. ಸಾಮಾನ್ಯವಾಗಿ ಒಂದು 8-10 ವರ್ಷ ಡಯಾಬಿಟಿಸ್ ಇದ್ದು ಕಂಟ್ರೋಲ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಾತ್ರ ಈ ರೋಗ ಬರೋದು. ಆದರೆ ಏನಾಗಿರುತ್ತೆ, ರೋಗಿಗಳಿಗೆ ಎಷ್ಟೋ ಸತಿ ಡಯಾಬಿಟಿಸ್ನ ಲಕ್ಷಣಗಳು ಅಷ್ಟು ಆರ್ಟಿಕಲ್ ಅಥವಾ ಏನೋ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ತರ ಲಕ್ಷಣಗಳು ಇರಲ್ಲ. ನಾವೆಲ್ಲರೂ 40ನೇ ಏಜಿನ ಹೊತ್ತಿಗೆ ಡಯಾಬಿಟಿಸ್ ನ ಒಂದು ವರ್ಷಕ್ಕೆ 2 ಸತಿ ರೋಲ್ ಔಟ್ ಮಾಡಿಸುವಂತ ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಬೇರೆ ಏನೋ ನಾವು ಪರೀಕ್ಷೆ ಮಾಡಕ್ ಹೋದಾಗ ನಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಸಾಮಾನ್ಯವಾಗಿ ಡಯಾಬಿಟಿಸ್ ಡಿಟೆಕ್ಟ್ ಆಗೋದು ಈ ರೀತಿನೇ. ಯಾವುದೋ ಒಂದು ಕ್ರಾನಿಕ್ ಸ್ಕಿನ್ ಪ್ರಾಬ್ಲಮ್, ನೇಲ್ ಪ್ರಾಬ್ಲಮ್, ಅಥವಾ ಯಾವುದೋ ಸರ್ಜರಿ ಮಾಡಕ್ ಹೋದಾಗ ಟೆಸ್ಟ್ ಮಾಡ್ಸಕ್ ಹೋದಾಗ್ಲೋ, ಅಥವಾ ಎಷ್ಟೋ ಸತಿ ದೃಷ್ಟಿ ಕಮ್ಮಿ ಇದೆ ಅಂತ ಕಣ್ಣಿಗೆ ಬಂದಿರ್ತಾರೆ, ಕಣ್ಣಿನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇರುತ್ತೆ, ಅವ್ರಿಗೆ ಶುಗರ್ ಇದೆ ಅಂತ ಸಹ ಗೊತ್ತಿರಲ್ಲ. ಅಂದ್ರೆ 10 years ಅಂಡ್ ಮೋರ್ ಇಂದ ಡಯಾಬಿಟಿಸ್ ಇದ್ದಿರುತ್ತೆ. ಸೊ ಡಯಾಬಿಟಿಸ್ ಡಿಟೆಕ್ಷನ್
ಅರ್ಲಿ ಇಸ್ ದ ಕೀ ಫಸ್ಟ್. ಆಮೇಲೆ ಡಯಾಬಿಟಿಸ್ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಟೈಮ್ ರೆಟಿನೋಪತಿ ಪರೀಕ್ಷೆ, ಪಾಪೆ ದೊಡ್ಡದು ಮಾಡಿ ಕಣ್ಣಿನ ಹಿಂಭಾಗದ ರೆಟಿನಾದ ಪರೀಕ್ಷೆ ಮಾಡ್ತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್. ಆಮೇಲೆ ರೆಟಿನೋಪತಿ ಇರಲಿಲ್ಲ ಅಂದ್ರೆ ರೆಕಮೆಂಡೆಡ್ ಒನ್ಸ್ ಅ ಇಯರ್ ಚೆಕ್ಅಪ್. ಡಯಾಬಿಟಿಕ್ ರೆಟಿನೋಪತಿಯ ಯಾವ್ದಾದ್ರು ಲಕ್ಷಣಗಳು ಶುರುವಾಗಿದ್ರೆ ಆ ಲಕ್ಷಣಗಳ ಮೇಲೆ ವೈದ್ಯರು ಹೇಳ್ತಕ್ಕಂಥದ್ದು 4 ತಿಂಗಳಿಗೆ ನೋಡೋದು ಇರ್ಬೋದು, ಕೆಲವು ಸತಿ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ವ್ಯಾಧಿ ಆಗಿದ್ರೆ, ಇಲ್ಲದೇ ಇದ್ರೆ 6 ತಿಂಗಳಿಗೊಮ್ಮೆ ನೋಡ್ತಕ್ಕಂಥ ಒಂದು ಪೀರಿಯಡ್ ಕೊಡ್ತಾರೆ. ಏನೇನ್ ಲಕ್ಷಣಗಳನ್ನ ಹೊತ್ತು ಬರ್ತಾರೆ ರೋಗಿಗಳು ಬರೋದು ಸಾಮಾನ್ಯವಾಗಿ ಒಂದು ದೃಷ್ಟಿ ಕಮ್ಮಿ, ಇನ್ನೊಂದು ಕಣ್ಣಿನಲ್ಲಿ ಕಪ್ಪು ಚುಕ್ಕಿಗಳು ಕಾಣಿಸ್ತಕ್ಕಂಥದ್ದು. ಅದೇನೂ ಇಲ್ಲ, ಆ ದುರ್ಮಾಂಸಗಳು ಅಂತ ಹೇಳೋದಲ್ಲ, ಆ ದುರ್ಮಾಂಸಗಳಿಂದ ರಕ್ತಸ್ರಾವ ಆದಾಗ ಫ್ಲೋಟರ್ಸ್ ಅಂತ ಹೇಳ್ತೀವಿ, ಕಪ್ಪು ಚುಕ್ಕೆಗಳು ಕಾಣಿಸ್ತಕ್ಕಂಥದ್ದು ಕಣ್ಣಿನಲ್ಲಿ. ಆಮೇಲೆ ಇನ್ನು ತುಂಬಾ ದೃಷ್ಟಿ ಕಮ್ಮಿ ಆಗಿರ್ತಕ್ಕಂಥದ್ದು, ಅದು ಇನ್ನೂ ಮುಂದುವರೆದಿರ್ತಕ್ಕಂಥ ರೆಟಿನೋಪತಿ ಯಾವ್ದು ಮೇಜರ್ ಬ್ಲೀಡಿಂಗ್ ಇರ್ಬೋದು, ಅಥವಾ ತುಂಬಾ ಸತಿ ಬ್ಲೀಡಿಂಗ್ ಆಗೋದು, ಕ್ಲಿಯರ್ ಆಗೋದು, ಹಾಗೆಲ್ಲ ಆದಾಗ ಕಣ್ಣಿನ ಒಳಗಡೆ ವಿಟ್ರಿಯಸ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಆ ವಿಟ್ರಿಯಸ್ ಅನ್ನೋ ಜೆಲ್ಲಿ ಒಳಗಡೆ ರಿಪೀಟೆಡ್ ಬ್ಲೀಡಿಂಗ್ ಎಲ್ಲ ಆಗೋದು ಮತ್ತು ಈ ಎಲ್ಲ ಬದಲಾವಣೆಗಳಿಂದ ವಿಟ್ರಿಯಸ್ ಶ್ರಿಂಕ್ ಆಗಿ ಕೆಲವು ಸತಿ ರೆಟಿನಾನ ಪಲ್ಲಟಗೊಳಿಸ್ಬಿಡುತ್ತೆ ಅದ್ರ ಜಾಗದಿಂದ. ಇದಕ್ಕೆ ರೆಟಿನಾ ಡಿಟ್ಯಾಚ್ಮೆಂಟ್ ಅಂತ ಹೆಸರು. ಸೊ ಇವೆಲ್ಲ ಮ್ಯಾಸಿವ್ ಬ್ಲೀಡಿಂಗ್ ಇರ್ಬೋದು ಮತ್ತು ರೆಟಿನಾ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಇದೆಲ್ಲ ಸರ್ಜಿಕಲ್ ಕರೆಕ್ಷನ್ ಬರುತ್ತೆ. ಅಡ್ವಾನ್ಸ್ ಡಿಸೀಸ್ ಇಂಡಿಕೇಟ್ ಮಾಡುತ್ತೆ. ರೋಗಿ ಬಂದಾಗ ಈ ಲಕ್ಷಣಗಳು ಅವರಿಗೆ ಕಣ್ಣು ಕಾಣಿಸ್ತಿಲ್ಲ ಅಥವಾ ಏನೋ ಬ್ಲಾಕ್ ಸ್ಪಾಟ್ಸ್ ಕಾಣಿಸ್ತಿದೆ ಅಂತ ಬರ್ತಾರೆ. ನೀವು ಯಾವ್ದ್ರ ಮೂಲಕ ಇದನ್ನ ರೆಟಿನೋಪತಿ ಅಂತ ಕನ್ಫರ್ಮ್ ಮಾಡ್ಕೊಳ್ತೀರಾ? ಯಾವ್ಯಾವ ಟೆಸ್ಟ್ಗಳ ಮೂಲಕ? ಒಂದು ಪಾಪೆ ದೊಡ್ಡದು ಮಾಡಿ ಆ ಪಾಪೆನ ಸವಿಸ್ತಾರವಾಗಿ ಕಾರ್ನರ್ ಟು ಕಾರ್ನರ್ ಆಫ್ ದ ಐನ ನೋಡೋದಕ್ಕೆ ಇಂಡೈರೆಕ್ಟ್ ಆಫ್ಥಲ್ಮೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ನಾವೆಲ್ಲ ರೆಟಿನಾ ಸ್ಪೆಷಲಿಸ್ಟ್ಗಳು ಇದನ್ನು ಸದಾ ಯೂಸ್ ಮಾಡ್ತಿರ್ತೀವಿ. ಅದು ಒಂದು ನೋಡಿದ್ರೆ ಒಂದು ಹಂತಕ್ಕೆ ಡಯಾಗ್ನೋಸಿಸ್ ಮಾಡ್ಬೋದು. ಅದಾದ ನಂತರ ಚಿಕಿತ್ಸೆಗಳೆಲ್ಲ ಮಾಡಲಿಕ್ಕೆ ಫರ್ದರ್ ಆನು ಡ್ಯಾಮೇಜ್ ಎಷ್ಟಿದೆ ಅಂತ ಅಸೆಸ್ಮೆಂಟ್ ಮಾಡೋದಕ್ಕೆ ವೇರಿಡ್ ಪರೀಕ್ಷೆಗಳನ್ನ ಯೂಸ್ ಮಾಡ್ತೀವಿ. ಕೆಲವು ಸತಿ ಬರೀ ರೆಟಿನಾ ಪಿಕ್ಚರ್ ತಗೋಬಹುದು, ಇನ್ ಕೆಲವು ಸತಿ ಆ ಪಿಕ್ಚರ್ ಜೊತೆಗೆ ರೆಟಿನಾದ ಸ್ಕ್ಯಾನ್ ಮಾಡಬಹುದು, OCT ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಇದು ಸೆಂಟರ್ ನಲ್ಲಿ ರೆಟಿನಾದಲ್ಲಿ ಏನಾದ್ರು ನೀರು ತುಂಬಿಕೊಂಡಿದ್ಯಾ, ಜಿಡ್ ತುಂಬಿಕೊಂಡಿದ್ಯಾ ಅದರನ್ನ ಕ್ವಾಂಟಿಫೈ ಮಾಡಬಹುದು. ಸೊ ಇದೆಲ್ಲ ಚಿಕಿತ್ಸೆಗೆ ಹೆಲ್ಪ್ ಆಗುತ್ತೆ. ಮತ್ತು ಚಿಕಿತ್ಸೆ ಮಾಡೋ ಇಂಡಿಕೇಶನ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದು ಒಂದು, ಮತ್ತೆ ಚಿಕಿತ್ಸೆ ಆದ್ಮೇಲೆ ಇಂಪ್ರೂವ್ಮೆಂಟ್ ಆಗ್ತಿದೆಯೋ ಇಲ್ಲೋ ಅನ್ನೋದಕ್ಕೆ ಒಂದು ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಇನ್ ಕೆಲವು ಸತಿ ರೋಗ ಬಾರ್ಡರ್ ಲೈನ್ ಇದ್ರೆ ಕೆಲವು ಸತಿ ದೇಹಕ್ಕೆ ಒಂದು ಫ್ಲೂರಸಿನ್ ಅಂತಕ್ಕಂಥ ಒಂದು ಇಂಜೆಕ್ಷನ್ ಕೊಟ್ಟು ಆ ಫೋಟೋಗ್ರಾಫ್ಸ್ ತಗೊಳ್ಳೋದು ಇರುತ್ತೆ. ಫ್ಲೂರಸಿನ್ ಆಂಜಿಯೋಗ್ರಫಿ ಅಂತ ಹೇಳ್ತೀವಿ. ಸೊ ಈಚೆಗೆ ಇದು ಸ್ವಲ್ಪ ಇದರ ಯೂಸ್ ಸ್ವಲ್ಪ ಕಮ್ಮಿ ಇದೆ. ಕನ್ಫರ್ಮ್ ಆಯ್ತು ಅವರಿಗೆ ರೆಟಿನೋಪತಿ. ಆಮೇಲಿನ ಟ್ರೀಟ್ಮೆಂಟ್ ಹೇಗೆ? ಅವರಿಗೆ ಡ್ರಾಪ್ಸ್ ಹಾಕಿ ಅದನ್ನ ವಾಸಿ ಮಾಡಬಹುದಾಗಿರುತ್ತಾ ಅಥವಾ ಕೆಲವೊಂದ್ ಸರ್ತಿ ಸರ್ಜರಿನೂ ಬೇಕಾಗಬಹುದು ಅನ್ಕೊಳ್ತೀನಿ. ಇದರಲ್ಲಿ 3 ಹಂತಗಳಲ್ಲಿ ಹೇಳ್ಬೋದು. ಒಂದು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಡಯಾಬಿಟಿಸ್ ನ ಟೈಟ್ ಕಂಟ್ರೋಲ್ ಮಾಡೋದ್ರ ಮೂಲಕ ಆ ರೋಗನ ಸ್ವಲ್ಪ ನಿಧಾನಕ್ಕೆ ಮುಂದುವರಿಯೋ ರೀತಿಯಲ್ಲಿ ಒಂದು ತಡೆ ಒಡ್ಬಹುದು. ನಂಬರ್ 2, ನಮ್ಮ ಕಡೆಯಿಂದ ರೋಗದ ಸ್ಟೇಜ್ ಮೇಲೆ ಕೆಲವು ಸತಿ ಮ್ಯಾಕ್ಯುಲೋಪತಿ ಅಂತ ಹೇಳಿದೆ, ಸೆಂಟರ್ ಪಾಯಿಂಟ್ ಅಲ್ಲಿ ಜಿಡ್ಡು ನೀರು ತುಂಬಿಕೊಂಡಿದ್ರೆ ಕೆಲವು ಕಣ್ಣಿನ ಒಳಗಡೆಗೆ ಲೇಸರ್ ಚಿಕಿತ್ಸೆ ಇರಬಹುದು, ಪ್ಲಸ್ ಕಣ್ಣಿನ ಒಳಗಡೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ಆ ಇಂಜೆಕ್ಷನ್ಸ್ ಆಂಟಿ ವೆಜೆಫ್ ಇಂಜೆಕ್ಷನ್ಸ್ ಅಂತ ಹೇಳಿದೆ. ಇದರಲ್ಲಿ 4 ಟೈಪ್ ಆಫ್ ಇಂಜೆಕ್ಷನ್ಸ್ ಇದೆ. ಇನ್ ಕೆಲವು ಸತಿ ಟ್ರಾಮ್ಸಿನಲೋನ್ ಅಂತಕ್ಕಂಥ ಒಂದು ಇಂಜೆಕ್ಷನ್ ಇರಬಹುದು, ಇಫೆಕ್ಟಿವ್ ಆಗುತ್ತೆ. ಆದ್ರೆ ಒಂದು ಪ್ರಾಬ್ಲಮ್ ಏನು ಇದರಲ್ಲೆಲ್ಲ ಅಂದ್ರೆ ಡಯಾಬಿಟಿಸ್ ದೇಹದ ಸಮಸ್ಯೆ ಇರೋದ್ರಿಂದ, ಅದನ್ನ ದೇಹದಿಂದ ನಾವು ತೆಗೆಯಕ್ ಆಗದೆ ಇರೋದ್ರಿಂದ ಈ ಸಮಸ್ಯೆಗಳು ಮತ್ತೆ ರಿಕರೆಂಟ್ ಆಗಿ ಬರ್ತಕ್ಕಂಥದ್ದು, ಉಲ್ಬಣ ಆಗ್ತಕ್ಕಂಥದ್ದು ಇದು ಪ್ರತಿ ಕಾಮನ್ ಇರುತ್ತೆ. ಸೊ ಹಾಗಾಗಿ ನಾವು ರೋಗಿಗಳಿಗೆ ಒಂದು ರಿಯಲಿಸ್ಟಿಕ್ ಅಸೆಸ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಕೊಡ್ತಕ್ಕಂಥದ್ದು. ಯಾಕಂದ್ರೆ ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಲಿವ್ ವಿತ್. ರೆಗ್ಯುಲರ್ ಆಗಿ ಡಾಕ್ಟರ್ನ ನೋಡೋದಕ್ಕೆ ಕೆಲವು ಸತಿ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ಬೋದು, ಇನ್ ಕೆಲವು ಸತಿ ಪ್ರೊಟ್ರಾಕ್ಟಿವ್ ಇರುತ್ತೆ, ಇನ್ ಸೆನ್ಸ್ ಮೆಡಿಸಿನ್ಸ್ ವರ್ಕ್ ಆಗಲ್ಲ. ಸೊ ಇದನ್ನೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಡಿಸೀಸ್ ಪ್ರೊಸೆಸ್. ಅವ್ರನ್ನ ನಾವು ಒಂದು ಉತ್ತಮ ರೀತಿಯ ತಿಳುವಳಿಕೆ ಕೊಟ್ಟು ಮುಂದೆ ಕರ್ಕೊಂಡು ಹೋಗಬೇಕಾಗುತ್ತೆ. ಏನೋ ಒನ್ ಟೈಮ್ ಮೆಡಿಸಿನ್ ಕೊಟ್ಟೆ, ಒನ್ ಟೈಮ್ ಲೇಸರ್ ಕೊಟ್ಟೆ, ಒನ್ ಟೈಮ್ ಇಂಜೆಕ್ಷನ್ ಕೊಟ್ಟೆ, ಕ್ಯೂರ್ ಆಗೋಯ್ತು 100%, ನೀವು ಡಾಕ್ಟರ್ ಹತ್ರನೇ ವಿಸಿಟ್ ಮಾಡಕ್ ಬೇಕಾಗಿಲ್ಲ ಅನ್ನೋ ತರಹ ಸಿಚುವೇಶನ್ ರೀಚ್ ಆಗಲ್ಲ. ಈ ರೋಗದಲ್ಲಿ ರೆಗ್ಯುಲರ್ ಆಗಿ ಡಾಕ್ಟರ್ನ ವಿಸಿಟ್ ಮಾಡಬೇಕಾಗುತ್ತೆ. ಇನ್ನೊಂದರದ್ದು ರಕ್ತನಾಳಗಳು ಮುಚ್ಕೊಂಡು ಕೆಲವು ದುರ್ಮಾಂಸಗಳು ಉತ್ಪಾದನೆ ಆಗುತ್ತೆ ಅಂತ. ದುರ್ಮಾಂಸಗಳು ಬಂದು ರಕ್ತಸ್ರಾವ ಆಗಿಲ್ಲದೆ ಇರೋ ಸ್ಟೇಜ್ ಅಲ್ಲಿ ಬಂದ್ರೆ ವೆರಿ ಗುಡ್ ಸ್ಟೇಜ್ ಅದು ಟ್ರೀಟ್ಮೆಂಟ್ ಮಾಡೋದಕ್ಕೆ. ಆವಾಗ ಎಕ್ಸ್ಟೆನ್ಸಿವ್ ಲೇಸರ್ ಟ್ರೀಟ್ಮೆಂಟ್ 3-4 ದಿನ ಲೇಸರ್ ಟ್ರೀಟ್ಮೆಂಟ್ ಕೊಡೋದು ಒಂದೊಂದು ಕಣ್ಣಿಗೆ, ಮತ್ತೆ ಕೆಲವು ಆಂಟಿವೇಜೆಫ್ ಇಂಜೆಕ್ಷನ್ಸ್ ಅಂತ ಹೇಳಿದೆ. ಅದರಲ್ಲಿ 3-4 ವೆರೈಟೀಸ್ ಇದೆ. ಎಲ್ಲವೂ 3-5 ಇಂಜೆಕ್ಷನ್ ಮಂತ್ಲಿ ಇಂಟರ್ವಲ್ ಅಲ್ಲಿ ಕೊಡಬೇಕಾಗಿ ಬರುತ್ತೆ, ಒಂದು ಲೆವೆಲ್ ಆಫ್ ಸ್ಟೆಬಿಲಿಟಿ ಬರೋದಕ್ಕೆ. ಆಮೇಲೆ ಫಾಲೋ ಅಪ್ ಬೇಕಾಗುತ್ತೆ. ಇವೆರಡಕ್ಕೂ ಕೆಲವು ಸತಿ ಟು ಬಿಗಿನ್ ವಿತ್ತೇನೆ ಒಂದ್ ಕಣ್ಣು ಈ ಟ್ರೀಟ್ಮೆಂಟ್ ಗಳಿಗೆ ಆಗೋ ತರ ಇರುತ್ತೆ, ಇನ್ನೊಂದು ಕಣ್ಣು ಫುಲ್ ಮುಂದುವರೆದು ಹೋಗಿ ರಕ್ತಸ್ರಾವ ಕಂಪ್ಲೀಟ್ ಆಗೋಗಿರುತ್ತೆ ಕಣ್ಣಲ್ಲಿ, ಅಥವಾ ನರ ಕಿತ್ಕೊಂಡು ಬಂದ್ಬಿಟ್ಟಿರುತ್ತೆ. ಸೊ ಅದು ಸರ್ಜಿಕಲ್ ಆಪ್ಷನ್ ಹೋಗಬೇಕಾಗುತ್ತೆ. ಅದಕ್ಕೆ ವಿಟ್ರೆಕ್ಟಮಿ ಅಂತ ಹೆಸರು. ಸೊ ಕಣ್ಣಿನ ಅತಿ ಮೈಕ್ರೋ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಮೂಲಕ ಕಣ್ಣಿನ ಒಳಗಡೆ ನಾವು ಹೋಗಿ ರಕ್ತಸ್ರಾವ ತೆಗೆಯೋದಿರ್ಬೋದು, ಮತ್ತೆ ವಿಟ್ರಿಯಸ್ ಅಂತಕ್ಕಂಥ ಜೆಲ್ಲಿನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ತೆಗಿತಕ್ಕಂಥದ್ದು ಇರ್ಬೋದು, ದುರ್ಮಾಂಸಗಳನ್ನ ಒಣಗಿಸೋದಕ್ಕೆ ಎಕ್ಸ್ಟೆನ್ಸಿವ್ ಲೇಸರ್ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಅಥವಾ ನರ ಕಿತ್ಕೊಂಡ್ ಬಂದಿದ್ರೆ ಅದನ್ನ ಕೂರಿಸೋದಕ್ಕೆ ಬೇಕಾದಂತ ಸರ್ಜಿಕಲ್ ಪ್ರೊಸೀಜರ್ಸ್ ಮಾಡೋದಿರ್ಬೋದು, ಹೈಲಿ
ವೆರಿ ಕಾಂಪ್ಲೆಕ್ಸ್, ಟೈಮ್ ಕನ್ಸ್ಯೂಮಿಂಗ್ ಮತ್ತು ಸ್ವಲ್ಪ ಫ್ರಸ್ಟ್ರೇಟಿಂಗ್ ಡಿಸೀಸ್ ಸಹ ಹೌದು. ಬಟ್ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಒಳ್ಳೆ ಲೆವೆಲ್ ಆಫ್ ಸ್ಟೆಬಿಲಿಟಿನ 10-9 ಜನಕ್ಕೆ ತಗೋಬಹುದು. ವಿಷನ್ ಒಂದ್ ಸ್ವಲ್ಪ ಲಾಸ್ ಆಗ್ಬಿಟ್ಟಿದೆ, ಅವಾಗ ಅವ್ರು ಬಂದಿದ್ದಾರೆ, ನೀವು ಸರ್ಜರಿ ಏನೋ ಹೇಳ್ತೀರಿ, ನಿಮ್ಮ ಟ್ರೀಟ್ಮೆಂಟ್ ಶುರು ಮಾಡ್ತೀರಿ, ಆದ್ರೆ ಹೋಗಿರೋ ಅಷ್ಟು ದೃಷ್ಟಿ ಅವರಿಗೆ ಮತ್ತೆ ಮರಳಿಸಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನರ ಏನಾರು ಅಥವಾ ರೆಟಿನಾ ಕಿತ್ಕೊಂಡು ಬಂದಿದ್ರೆ ಅವಾಗ ಫುಲ್ ವಿಷನ್ ರಿಕವರಿ ಇಲ್ಲದೆ ಇರಬಹುದು. ಇವನ್ ನಾವು ರೆಟಿನಾನ ಮತ್ತೆ ಕೂರಿಸಿದ್ರು. ಆದ್ರೆ ಬೇರೆ ಕಂಡೀಷನ್ಗಳಲ್ಲಿ ದುರ್ಮಾಂಸಗಳಿದ್ದು ರಕ್ತಸ್ರಾವ ಆಗದೆ ಇರೋದು ಅಥವಾ ನರಗಳೆಲ್ಲ ಅಟ್ಯಾಚ್ಡ್ ಆಗಿದ್ದು ಬರೀ ರಕ್ತಸ್ರಾವ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಸರ್ಜಿಕಲ್ ಆಗಿ ರಿಮೂವ್ ಮಾಡಿದ್ರೆ ಸಾಮಾನ್ಯವಾಗಿ ಉತ್ತಮ ರಿಸಲ್ಟ್ ಬರುತ್ತೆ. ಮತ್ತು ಎಕ್ಸ್ಟೆನ್ಸಿವ್ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಇದ್ರಲ್ಲಿ ಏನು ಅಂದ್ರೆ ಪೇಷಂಟ್ಸ್ಗಳು ಒಂದು ಲೆವೆಲ್ ಆಫ್ ಇಂಪ್ರೂವ್ಮೆಂಟ್ ಬಂದ ತಕ್ಷಣ ಕೆಲಸ ಡ್ರಾಪ್ ಆಫ್ ಆಗ್ತಾರೆ. ನಾವು ಎಷ್ಟು ಅವ್ರಿಗೆ ಎಜುಕೇಟ್ ಮಾಡಿದ್ರು ನಾನೆಲ್ಲ ಚೆನ್ನಾಗಿದ್ದೀನಿ ವೆಲ್ ಬೀಯಿಂಗ್ ಅಂತ ಟಿಲ್ ಅನದರ್ ಪ್ರಾಬ್ಲಮ್ ಹ್ಯಾಪನ್ಸ್. ಇದೊಂದು ಅಂತಲ್ಲ, ದೇಹದ ಎಲ್ಲಾ ಕಡೆಯಲ್ಲೂ ಒಂದು ಕ್ರಾನಿಕ್ ಡಿಸೀಸಸ್ ಆದಾಗ ರೋಗಿಗಳು ಈ ಪ್ಯಾಟರ್ನ್ಗೆ ಬರ್ತಾರೆ. ಸಾಧಾರಣ ಅರ್ಲಿ ಡಿಟೆಕ್ಷನ್ ಆಗ್ಲಿಲ್ಲ, ಅವರು ತುಂಬಾ ಲೇಟ್ ಆಗಿ ಬಂದ್ರು, ಅವಾಗ ಸರ್ಜರಿ ಎಲ್ಲ ಮಾಡ್ಬೇಕಾಗತ್ತೆ, ಖರ್ಚು ತುಂಬಾ ಬರುತ್ತೆ. ಈ ಖರ್ಚಿನ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದು ಡಯಾಬಿಟಿಕ್ ರೆಟಿನೋಪತಿ ಮ್ಯಾನೇಜ್ಮೆಂಟ್ ತುಂಬಾ ಒಂದು ಎಕನಾಮಿಕಲಿ ಅದು ಶಾಕ್ ಕೊಡುತ್ತೆ ಪೇಷಂಟ್ಸ್ಗೆ. ಇದು ತುಂಬಾ ಒಂದು ಟೆಸ್ಟ್ಗಳಿರ್ಬೋದು ಮತ್ತು ರಿಪೀಟೆಡ್ ಟೆಸ್ಟ್ಗಳು ಮಾಡ್ಬೇಕಾಗಿ ಬರುತ್ತೆ. ಮತ್ತೆ ಈ ಇಂಜೆಕ್ಷನ್ಸ್ಗಳು ಹೇಳಿದೆ, ಇಂಜೆಕ್ಷನ್ಸ್ ಮಂತ್ಲಿ ಇಂಜೆಕ್ಷನ್ಸ್ಗಳು ಕೊಡಬೇಕಾಗುತ್ತೆ. ಆನ್ ಅನ್ ಆವರೇಜ್ 4-5 ಇಂಜೆಕ್ಷನ್ ಕೊಡಬೇಕಾಗಿ ಬರುತ್ತೆ ಮಂತ್ಲಿ ಇಂಟರ್ವಲ್ಸ್ ಅಲ್ಲಿ. ಎಷ್ಟೋ ಜನಕ್ಕೆ 10-15 ಇಂಜೆಕ್ಷನ್ಸ್ ತಗೊಂಡಿರ್ತಕ್ಕಂಥ ಉದಾಹರಣೆಗಳು, ಇನ್ನೂ ಜಾಸ್ತಿ ತಗೊಂಡಿರ್ತಕ್ಕಂಥ ಉದಾಹರಣೆಗಳು ಇದೆ. ಸೊ ಈ ರಿಪೀಟ್ ಇಂಜೆಕ್ಷನ್ಸ್ ಕೊಡೋದಿರ್ಬೋದು. ಮತ್ತು ಇದು ದೇಹದ ಕಂಟ್ರೋಲು, ಶುಗರ್ ಎಲ್ಲ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ನಾವು ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುವಂಥ ಇಂಜೆಕ್ಷನ್ಸ್ ಕೊಟ್ಟರು ಅದು ಚೆನ್ನಾಗಿ ಕೆಲಸ ಮಾಡದೇ ಇರ್ಬೋದು. ಸೊ ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಟು ದ ಪೇಷಂಟ್. ಆಮೇಲೆ ಈಗ ಇದು ಸರ್ಜರೀಸ್ಗೆ ಬಂದಾಗ ವಿಟ್ರೆಕ್ಟಮಿ ಇವೆಲ್ಲ ಸರ್ಜರೀಸ್ಗಳು, ಇದಕ್ಕೆ ಬೇಕಾಗುವಂಥ ಪರಿಕರಗಳೇನಿದೆ, ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಡಜನ್ಸ್ ಆಫ್ ಇಯರ್ ದ ಸರ್ಜನ್ ಹ್ಯಾಸ್ ಟ್ರೈನ್ಡ್ ಹಿಮ್ಸೆಲ್ಫ್ ಟು ಡೂ ದೀಸ್ ಕೈಂಡ್ ಆಫ್ ಡೆಲಿಕೇಟ್ ಟಾಸ್ಕ್ಸ್. ಇವೆಲ್ಲ ಇದಕ್ಕೆ ಇನ್ಪುಟ್ಸ್ ಇರೋದ್ರಿಂದ ಕಾಸ್ಟ್ ಸಾಧಾರಣ ಹೈ ಇದೆ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಅದು ಅಲ್ಲದೇನೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ರೆಟಿನೋಪತಿ ಬರೋ ಹೊತ್ತಿಗೆ ರೋಗಿ ದೇಹದ ಪ್ರತಿಯೊಂದು ಟಾರ್ಗೆಟ್ ಆರ್ಗನ್ ಶುಗರ್ ನಿಂದ ಅಫೆಕ್ಟ್ ಆಗಿ ಒಂದ್ ಕಡೆ ಕಿಡ್ನಿ ಫೇಲ್ಯೂರ್ ನಡೀತಾ ಇರುತ್ತೆ, ಒಂದ್ಸತಿ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದ್ಸತಿ ಕಾಲಿನ ಪ್ರಾಬ್ಲಮ್, ನ್ಯೂರೋಪತಿ ಇರ್ಬೋದು, ಮಲ್ಟಿಪಲ್ ಪ್ರಾಬ್ಲಮ್ಸ್ ಒಳಗಾಗಿ ಬಹಳ ತುಮಲದಲ್ಲಿರ್ತಾರೆ ರೋಗಿಗಳು. ಈ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋರಿಗೆ ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಅವರಿಗೆ ಈ ತರ ಆರೋಗ್ಯ ಸಮಸ್ಯೆಗಳಿಗೆ ಸಹಾಯ ಮಾಡೋದು ನಾವು ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ. ಈ ನಿಮ್ಮ ಸಂಸ್ಥೆಯಿಂದ ಈ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡುತ್ತೀವಿ ಅನ್ನೋದಾದ್ರೆ ಅದ್ರ ಬಗ್ಗೆ ಹೇಳಿ. ಇದು ನಮ್ಮಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಒಂದು ವರ್ಕ್ ನಡೀತಾನೆ ಇದೆ. ನಮ್ಮದೇ ಆದ ಒಂದು ಫೌಂಡೇಶನ್ ಇದೆ. ಮತ್ತು ಅದಲ್ಲದೆ ನಾವು ಯಾವಾಗಲೂ ಒಂದು ಸಮಾಜದ ಬೇರೆ ಸಂಘ ಸಂಸ್ಥೆಗಳ ಜೊತೆ ಮತ್ತೆ ವೇರಿಯಸ್ NGOsಗಳ ಜೊತೆ, ನಮ್ಮ ದೇಶ ಇರ್ಬೋದು ಹೊರದೇಶದ ಸಂಸ್ಥೆಗಳ ಜೊತೆನೂ ನಾವು ಕೈ ಜೋಡಿಸಿ ಇದನ್ನ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈ ಅಂತ್ಯೋದಯ ಕಾರ್ಡು ಆ ಥರ ಇದ್ರೆ ಅಂದ್ರೆ ಅದು ಅತಿ ಪಾವರ್ಟಿಗೆ ಬಂತು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಕಡೆಯಿಂದಾನೆ ಅವ್ರಿಗೆ ಕಾಸ್ಟ್ ಇಲ್ದೇನೆ ಟ್ರೀಟ್ಮೆಂಟ್ ಮಾಡುವಂತ ಒಂದು ಮೆಥಡ್ ನಮ್ಮಲ್ಲಿ ಮೊದಲಿಂದನೂ ಇದೆ. ಇದನ್ನ ತುಂಬಾ ಪಬ್ಲಿಸೈಸ್ ಮಾಡಕ್ ಹೋಗಿಲ್ಲ ಅಷ್ಟೇ. ಅಂತ್ಯೋದಯ ಕಾರ್ಡ್ ಇರೋರ್ಗಾದ್ರೆ ನಾವು ಹೇಗಾರ ಒಂದಲ್ಲ ಒಂದು ರೀತಿನಲ್ಲಿ ಹೆಲ್ಪ್ ತಗೋಬಹುದು, ಗ್ಯಾರಂಟಿ. ಬೇರೆಯವ್ರಿಗೆ ಕೇಸ್ ಟು ಕೇಸ್ ಬೇಸಿಸ್ ನಲ್ಲಿ ನಮ್ಮಲ್ಲಿ ಒಂದು ಏನು ಅಂದ್ರೆ ಪ್ರತಿ ಮಂಗಳವಾರ ಮಧ್ಯಾಹ್ನ 2-5 ಗಂಟೆಗೆ ಫ್ರೀ ಔಟ್ ಪೇಷಂಟ್ ಹೊರ ರೋಗಿಗಳ ವಿಭಾಗನ ನಡೆಸಿ, ಸೊ ದಟ್ ಒಂದು ಬೇಸಿಕ್ ಡಯಾಗ್ನೋಸಿಸ್ ನ ಕಾಸ್ಟ್ ಇಲ್ದೇನೆ ಮಾಡಿ ಅವ್ರಿಗೆ. ಆಮೇಲೆ ಚಿಕಿತ್ಸೆಗಳಲ್ಲಿ ಒಂದು ಗ್ರಾಸ್ ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು, ಫುಲ್ಲಿ ಫ್ರೀ ಅಂತ ಹೇಳಾರೆ. ಯಾಕೆಂದ್ರೆ ಇದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಪ್ರಪೋಸಿಷನ್ಸ್. ಆಮೇಲೆ ಕೆಲವು ಸತಿ ಫ್ರಮ್ ಟೈಮ್ ಟು ಟೈಮ್ ನಮಗೆ ಬೇರೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದಾಗ ಅದ್ಯಾವುದು ಪರ್ಪೆಚುವಲ್ ಆಗಿರಲ್ಲ. ಯಾವುದೋ ಒಂದು ಗ್ರಾಂಟ್ ಬರುತ್ತೆ, ರೋಟರಿ ಇರಬಹುದು ಅಥವಾ ಬೇರೆ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಗ್ರಾಂಟ್ಸ್ ಅಥವಾ ಒಂದು ಏನಾರೋ ಒಂದು ಫೈನಾನ್ಷಿಯಲ್ ಹೆಲ್ಪ್ ಬಂದ್ರೆ ಅದು 6 months ಇರ್ಬೋದು, 1 year ಇರ್ಬೋದು. ಹಾಗಾಗಿ ಪರ್ಪೆಚುವಲ್ ಆಗಿರಲ್ಲ, ಕೇಸ್ ಟು ಕೇಸ್ ಬೇಸಿಸ್ ನಲ್ಲಿ ಒಂದು ಪೀರಿಯಾಡಿಕ್ ಆಗಿ ನಡೀತಾನೆ ಇರುತ್ತೆ. ಬಟ್ ಸರ್ಟನ್ಲಿ ಪೇಷಂಟ್ಸ್ಗಳು ಬಂದು ಕೆಲವು ಸತಿ ಅವ್ರ ಕಾಸ್ಟ್ ಕೇಳಿದ ತಕ್ಷಣ ಹೊರಟೆ ಹೋದ್ರೆ ನಾವು ಹೆಲ್ಪ್ ಮಾಡೋದು ಕಷ್ಟ. ಈ ರೀತಿ ಅವ್ರು ಬಂದು ಅವರ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡಾಗ ಡೆಫಿನೆಟ್ ಆಗಿ ನಮ್ಮ ಕೈನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಪ್ಷನ್ಸ್ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರತಿಯೊಂದು ಪ್ರಯತ್ನನೂ ಮಾಡ್ತೀವಿ. ಸರ್, ಕಾರ್ಯಕ್ರಮದ ಕಡೆಯದಾಗಿ ಈ ಡಯಾಬಿಟಿಕ್ ರೆಟಿನೋಪತಿ ಅನ್ನೋ ಸಮಸ್ಯೆ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಇದು ಡಯಾಬಿಟಿಸ್ ನಲ್ಲಿ ಬಂದೇ ಬರುತ್ತೆ. ಆಲ್ಮೋಸ್ಟ್ 15 ವರ್ಷ ಡಯಾಬಿಟಿಸ್ ಇರೋರಲ್ಲಿ ಆಲ್ಮೋಸ್ಟ್ 65% ಜನಕ್ಕೆ ಈ ರೋಗ ಬರುತ್ತೆ. ದಟ್ ಮೀನ್ಸ್ ಮೆಜಾರಿಟಿ ಆಫ್ ಪೀಪಲ್ಗೆ ಈ ರೋಗ ಬರೋದ್ರಿಂದ ಇದ್ರ ಬಗ್ಗೆ ನಾವು ಅಲರ್ಟ್ ಆಗಿದ್ದು ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಮತ್ತು 40ನೇ ವರ್ಷದಿಂದ ಶುಗರ್ ರೂಲ್ ಔಟ್ ಮಾಡ್ಕೊಂಡು ಬರೋದು, ಮತ್ತೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಲ್ಲಿ ಏನೇ ತಪ್ಪಿದ್ರು 1 ವರ್ಷಕ್ಕೊಂದ್ಸತಿ ಕಣ್ ಚೆಕಪ್ ಮಾಡೋದನ್ನ ಬಿಡಕೂಡ್ದು. ಕಣ್ ಚೆಕಪ್ ಮಾಡೋದು ಅಂತಂದ್ರೆ ಬರೀ ಒಂದು ಕನ್ನಡಕದ ಪರೀಕ್ಷೆ ಅಲ್ಲ,
ಪಾಪೆ ಎಲ್ಲ ದೊಡ್ಡದು ಮಾಡಿ ರೆಟಿನಾ ಎಲ್ಲ ಚೆಕಪ್ ಮಾಡಿ ಅಗತ್ಯ ಬಿದ್ದರೆ ಆನ್ಸಿಲರಿ ಟೆಸ್ಟ್ ಎಲ್ಲ ಮಾಡಿ ಈ ರೆಟಿನೋಪತಿನ ರೂಲ್ ಔಟ್ ಆಗಬೇಕು. ಸಾಕಷ್ಟು ಹೇಳ್ಬೋದು ಡಾಕ್ಟರ್ ರವಿಶಂಕರ್ ಅವರೇ. ಆದರೆ ಸಮಯದ ಮಿತಿಯಿಂದ ನಾವು ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಮ್ಮ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಧತ್ವ ತಡೆ ಸಪ್ತಾಹದ ಅಂಗವಾಗಿ ಡಯಾಬಿಟಿಕ್ ರೆಟಿನೋಪತಿ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಉಷಾ ಕಿರಣ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.